ನಮಸ್ಕಾರ ಸ್ನೇಹಿತರೆ, ಹೊಂಗಿರಣ ರೂಟ್ಸಿಗೆ ಸ್ವಾಗತ. ಮನೆಯಲ್ಲೇ ರುಚಿಕರ ಘಮ ಅನ್ನುವ ವಾಂಗಿಬಾತ್ ಪೌಡರ್ ಮಾಡೋದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ನೋಡೋಣ. ನಾನಿಲ್ಲಿ 3/4 ಕಪ್ನಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಕಡಲೆಬೇಳೆಗೆ ಯಾವುದೇ ಥರ ಎಣ್ಣೆಯನ್ನು ಬಳಸ್ತಾನೆ ಬರೀ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಕಪ್ನಷ್ಟು ಧನಿಯಾ ಬೀಜವನ್ನು ತಗೊಂಡಿದ್ದೀನಿ. ಧನಿಯಾ ಬೀಜನ 1 ಕಪ್ನಷ್ಟು ತಗೊಂಡ್ರೆ 3/4 ಕಪ್ನಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ತೊಗೊಬೇಕು. ಧನಿಯಾನೂ ಅಷ್ಟೇ ಚೆನ್ನಾಗಿ ಘಮ ಅಂತ ವಾಸನೆ ಬರುತ್ತಲ್ಲ, ಆ ಥರ ಅಲ್ಲಿಯ ತನಕ ನಾವು ಚೆನ್ನಾಗಿ ಫ್ರೈಯನ್ನು ಮಾಡ್ತಾಯಿದ್ದೀನಿ. ಫ್ರೈ ಮಾಡಿರೋದನ್ನೆಲ್ಲ ನಾನಿಲ್ಲಿ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟಿಗೆ 3/4 ಕಪ್ನಷ್ಟು ಉದ್ದಿನಬೇಳೆಯನ್ನು ತಗೊಳ್ತಾ ಇದ್ದೀನಿ. ಉದ್ದಿನಬೇಳೆನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು. ಅದರ ಕಲರೆಲ್ಲ ಸ್ವಲ್ಪ ಗೋಲ್ಡಿಶ್ ಕಲರ್ ಥರ ಬರುತ್ತಲ್ಲ, ಆ ಥರ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಅಷ್ಟೇ ಒಂದು ತಟ್ಟೆಗೆ ನಾನಿಲ್ಲಿ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1/4 ಕಪ್ನಷ್ಟು ಜೀರಿಗೆಯನ್ನು ತಗೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಅದರ ಘಮ ಅಂತ ಸ್ಮೆಲ್ ಬರುತ್ತಲ್ಲ, ಅಲ್ಲಿಯ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಯಾವುದೇ ಥರ ಎಣ್ಣೆಯನ್ನು ಬಳಸ್ತಾ ಇಲ್ಲ ನಾನಿಲ್ಲಿ, ಡ್ರೈ ಮಾತ್ರ ನಾನಿಲ್ಲಿ ಎಲ್ಲವನ್ನು ಕೂಡ ಮಾಡ್ತಾ ಇರೋದು. 3 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಮೆಂತೆಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಂತೆನೂ ಅಷ್ಟೇ ನೋಡಿ, ಅಲ್ಲಿ ಅದರ ಕಲ್ಲರು ಗೋಲ್ಡಶ್ ಕಲರ್ ಬರ್ತಾ ಇದೆಯಲ್ಲ, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹುರಿದಿರೋದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 10 ಗುಂಟೂರು ಮೆಣಸಿನ್ಕಾಯಿ ಮತ್ತು 20 ಬ್ಯಾಡಗಿ ಮೆಣಸಿನ್ಕಾಯನ್ನು ಸ್ವಲ್ಪ ಹಾಗೆ ಬೆಚ್ಚನೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಮೆಣಸಿನ್ಕಾಯನ್ನು ಹಾಗೆ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು. ಫ್ರೈ ಮಾಡಿರೋಂಥ ಮೆಣಸಿನ್ಕಾಯಿನೂ ಕೂಡ ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಣ್ಣೆಯನ್ನು ಏನಕ್ಕೆ ಬಳಸ್ತಾ ಇಲ್ಲ ಅಂದರೆ, ನನಗೆ ಲಾಂಗ್ ಟೈಮು ಪೌಡರನ್ನು ಹಾಗೆ ಸ್ಟೋರ್ ಮಾಡಿ ಇಡಬೇಕಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಎಣ್ಣೆಯನ್ನು ಬಳಸ್ತಾ ಇಲ್ಲ. ನೆಕ್ಸ್ಟು ಸ್ವಲ್ಪ ಸ್ಪೈಸಸನ್ನು ಆ್ಯಡ್ ಮಾಡೋಣ. 2 ಚಕ್ಕೆ, 2 ಅನಾನಸ್ ಹೂವು, 2 ಏಲಕ್ಕಿ, 4ರಿಂದ 5 ಲವಂಗ, 2 ಮರಾಠಿ ಮೊಗ್ಗನ್ನು ಲೈಟಾಗಿ ಬೆಚ್ಚಗೆ ಮಾಡಿಕೊಂಡು ನಾನು ಎಲ್ಲವನ್ನು ಕೂಡ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲವೂ ಕೂಡ ತಣ್ಣಗೆ ಆದಮೇಲೆ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕಬೇಕಾದ್ರೆ ಕೆಳಗಡೆ ಮೆಣಸಿನ್ಕಾಯನ್ನು ಹಾಕಿ ಅದರ ಮೇಲ್ಗಡೆ ನಾನು ಮಿಕ್ಕಿರೋಂಥ ಕಾಳುಗಳು, ಜೀರಿಗೆ, ಮೆಂತೆ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಗಮನದಲ್ಲಿ ಇಟ್ಕೊಬೇಕಾಗಿರೋದೇನು ಅಂದರೆ, ಪೌಡರ್ ಮಾಡಬೇಕಾದ್ರೆ ಸ್ವಲ್ಪ ನುಣ್ಣಗೆ ಪೌಡರ್ ಮಾಡಬೇಕು. ತರಿ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ವಾಂಗಿಬಾತ್ ಕೌಚಿಗೆ. ನೋಡಿ ಇಲ್ಲಿ ನಾನು ಯಾವ ಥರ ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಅಂತ, ಫುಲ್ಲು ನುಣ್ಣಗೆ ಪೌಡರನ್ನು ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ವಾಂಗಿಬಾತ್ ಪೌಡರ್ ಮಾಡೋದು ಹೇಗೆ ಅಂತ. ಮನೆಯಲ್ಲೇ ರುಚಿಕರ ಘಮ ಅನ್ನುವ ವಾಂಗಿಬಾತ್ ಪೌಡರ್ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.